ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ. ಚಂದ್ರಗ್ರಹಣ ಹಿನ್ನೆಲೆ ಪ್ರಮುಖ ದೇವಾಲಯಗಳು ಕ್ಲೋಸ್. ಗ್ರಹಣದ ಬಳಿಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಸಿದ್ಧತೆ. ಈ ಬಾರಿ ಬಣ್ಣಗಳ ಹಬ್ಬ ಹೋಳಿಯ ಸಂಭ್ರಮದ ನಡುವೆಯೇ ಆಕಾಶದಲ್ಲಿ ಕೌತುಕ ನಡೆಯಲಿದೆ. ಇಂದು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು, ಗ್ರಹಣದ ಸೂತಕದ ಕಾರಣದಿಂದಾಗಿ ಪ್ರಸಿದ್ಧ ದೇವಾಲಯಗಳನ್ನು ಬಂದ್ ಮಾಡಲಾಗಿದೆ. ನಭೋಮಂಡಲ ಚಂದ್ರಗ್ರಹಣದ ಕೌತುಕಕ್ಕೆ ಸಾಕ್ಷಿಯಾಗಲಿದ್ದು, ಈ ರಕ್ತ ಚಂದ್ರಗ್ರಹಣ ಮಧ್ಯಾಹ್ನ ಆರಂಭವಾಗಿ ಸಂಜೆ ವೇಳೆಗೆ ಅಂತ್ಯವಾಗಲಿದೆ. ನಮ್ಮ ರಾಜ್ಯದಲ್ಲಿ ಚಂದ್ರಗ್ರಹಣದ ಗೋಚಾರವಾಗದೇ ಇದ್ರೂ ಗ್ರಹಣದ ಪ್ರಭಾವ ಇರಲಿದೆ. ಸನಾತನ ಸಂಸ್ಕೃತಿಯಲ್ಲಿ ಗ್ರಹಣಗಳಿಗೆ ವಿಶೇಷ ಪ್ರಾಶಸ್ತ್ಯವನ್ನ ನೀಡಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ತುಮಕೂರಿನ ಹಲವು ಪ್ರಮುಖ ದೇವಾಲಯಗಳಾದ ಬಿಎಚ್ ರಸ್ತೆಯಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯ, ಕೋತಿತೋಪಿನಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಶನೀಶ್ವರ ದೇವಾಲಯಗಳಲ್ಲಿ ಗ್ರಹಣದ ಸಮಯದಲ್ಲಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಗ್ರಹಣ ಮುಗಿದ ನಂತರ ಶಾಂತಿ ಹೋಮ ನೆರವೇರಿಸಿ ಗ್ರಹಣ ದೋಷ ನಿವಾರಣೆಗೆ ವಿವಿಧ ಹೋಮಗಳು, ದೇವಾಲಯ ಶುದ್ಧೀಕರಣ ಕಾರ್ಯಗಳನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ದೇಶದಲ್ಲಿ ಕೇತುಗ್ರಹಸ್ಥ ಚಂದ್ರಗ್ರಹಣ ಆಗ್ತಾ ಇದೆ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇಂದು ಆಚರಣೆ ಮಾಡೋಂಥ ಒಂದು ದೇವಸ್ಥಾನದಲ್ಲಿ ಆಚರಣೆ ಮಾಡೋಂಥ ಒಂದು ಕಾರ್ಯಕ್ರಮ ಇದೆ. ಇದು ಶ್ರೀ ತುಮಕೂರು ನಗರ ಸೋಮೇಶ್ವರ ದೇವಸ್ಥಾನ, BH ರಸ್ತೆ, ಭದ್ರಮ್ಮ ಸರ್ಕಲ್, ತುಮಕೂರು. ಈ ದೇವಸ್ಥಾನದಲ್ಲಿ ಇಂದು ಇದೀಗ 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಮತ್ತು ಚಂದ್ರಗ್ರಹಣ ಹಿಡಿದ ನಂತರ ಇಲ್ಲಿ ಕಳಸಾರಾಧನೆ ಮತ್ತು ಜಪಾದಿಗಳನ್ನು ಮಾಡಲಾಗ್ತದೆ. ತದನಂತರ 7 ಗಂಟೆ ನಂತರ ಪಂಚಾಪ್ರಾಶನ ಪ್ರೋಷಣೆಯನ್ನು ಮಾಡಿ ದೇವಸ್ಥಾನ ಬಾಗಿಲು ಓಪನ್ ಮಾಡಿ ನಂತರ ಸ್ವಾಮಿಗೆ ಅಭಿಷೇಕ, ವಿಶೇಷ ಪೂಜೆಗಳನ್ನು ಮಾಡಲಾಗ್ತದೆ. ಸಮಸ್ತ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಪಡೆದು ಹಾಗೂ ನವಗ್ರಹಗಳ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇನ್ನು ನಗರದ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ BH ರಸ್ತೆಯ ಸೋಮೇಶ್ವರ ದೇವಾಲಯದಲ್ಲಿ ಗ್ರಹಣ ನಂತರ ವಿಶೇಷ ಅಭಿಷೇಕಕ್ಕೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಸರಿ ನಮ್ಮ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಸಾಯಂಕಾಲ 4 ಗಂಟೆಯಿಂದ ಹೋಮಗಳಿರುತ್ತೆ. ಪ್ರತಿಯೊಂದು ರಾಶಿಗಳಿಗೂ ಹೋಮವನ್ನು ಮಾಡ್ತೀವಿ. ಅದರ ನಂತರ ನಾವು ಹೋಮ ಎಲ್ಲ ಮಾಡಿ ಆದ ನಂತರ ದೇವರಿಗೆ ಅಭಿಷೇಕ ಮಾಡಿ ಮತ್ತೆ ಪುನರ್ ಇದನ್ನು ಮಾಡಿಕೊಂಡು, ಹಾಗಾಗಿ ಅದರಿಂದ ನಾವು ಮತ್ತೆ 7:30 ಪೂಜೆಗೆ ಎಲ್ಲರೂ ಬರತಕ್ಕದ್ದು. ಶಾಂತಿ ಹೋಮ ಅದು ಶಾಂತಿ ಹೋಮನೆ ಮಾಡೋದು. ವಿಶೇಷ ಅದೇನೇ ವಿಶೇಷ ಅಂದರೆ ಇದು ಚಂದ್ರಗ್ರಹಣ ಇರೋದರಿಂದ ಹಂಗಾಗಿ ಮಾಡ್ತಾ ಇದ್ದೀವಿ. ಸತೀಶ್ ಅಂತ. ಇನ್ನು ಮಧ್ಯಾಹ್ನ 3:27 ರಕ್ತ ಚಂದ್ರಗ್ರಹಣ ಆರಂಭವಾಗಿ ಸಂಜೆ 6:46 ಮೋಕ್ಷಗೊಳ್ಳಲಿದೆ. ಗ್ರಹಣ ಮುಕ್ತಾಯದ ಬಳಿಕ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿದ್ದು, ಪೂಜೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.